ಕೊರಟಗೆರೆ ತಾಲೂಕಿನಲ್ಲಿ ಡಿಸಿ ಜನಸಂಪರ್ಕ ಸಭೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ. ಸಾರ್ವಜನಿಕರ ಸಮಸ್ಯೆಗಳನ್ನ ನೇರವಾಗಿ ಆಲಿಸಿ ಪರಿಹಾರ ನೀಡುವ ಉದ್ದೇಶದಿಂದ ಕೊರಟಗೆರೆ ತಾಲೂಕು ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಲಾಯಿತು. ಇನ್ನು ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಜನರು ಸಭೆಗೆ ಆಗಮಿಸಿ ತಮ್ಮ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಇನ್ನು ಸಭೆಯಲ್ಲಿ ಒಟ್ಟು 120 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಸರ್ಕಾರಿ ಸರ್ವೆ ವಿಳಂಬ, ರಾಜಕಾಲುವೆ ಒತ್ತುವರಿ, ಬೆಸ್ಕಾಂ ಇಲಾಖೆಯಿಂದ ಸಮರ್ಪಕ ವಿದ್ಯುತ್ ಲಭ್ಯವಿಲ್ಲದಿರುವುದು ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ದೂರುಗಳು ಬಂದಿವೆ. ಜೊತೆಗೆ ಕುಡಿಯುವ ನೀರು, ರಸ್ತೆ ದುರಸ್ತಿ, ಶಾಲೆಯಲ್ಲಿನ ಸೌಲಭ್ಯ ಕೊರತೆ ಮುಂತಾದ ಮೂಲಭೂತ ಸಮಸ್ಯೆಗಳ ಬಗ್ಗೆ ಜನರು ವಿವರಿಸಿದ್ರು. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಅವರು ಸರ್ಕಾರದ ವಿವಿಧ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ತಲುಪುವಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕೆಂದು ಸೂಚಿಸಿದರು. ಯಾವುದೇ ಕಾರಣಕ್ಕೂ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಕಚೇರಿಗಳ ಸುತ್ತ ಅನಗತ್ಯವಾಗಿ ಸುತ್ತಾಡುವ ಪರಿಸ್ಥಿತಿ ಉಂಟಾಗಬಾರದು. ಹೀಗಾಗಿ ಸಮಸ್ಯೆಗಳನ್ನು ತಕ್ಷಣ ಗಮನಿಸಿ ಪರಿಹಾರ ನೀಡುವುದು ಅಧಿಕಾರಿಗಳ ಕರ್ತವ್ಯ ಎಂದು ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ. ಒಳಗಡೆ ಒಂದು ದಿನಕ್ಕೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಸ್ ದಿನಕ್ಕೆ 7,000 ಕನಿಷ್ಠ ಆವರೇಜ್ ಇರ್ತದೆ. ನಮ್ಮಲ್ಲಿ 25 ಗೋಡೌನ್ಸ್ ಇದ್ದಾವೆ. ಅದರಲ್ಲಿ ಈಗ ಸ್ಟಾಕ್ ಇರುವುದು ಸುಮಾರು 20,000 ಸಿಲಿಂಡರ್ಸ್ ಹತ್ರ ಸ್ಟಾಕ್ ಇದೆ. ಮಾಹಿತಿ. ಎರಡನೇ ವಿಚಾರ, ಈಗಾಗಲೇ 5 ಲಾರಿಗಳು ನಮ್ಗೆ ಏನು ನಾವು ಡಿಮಾಂಡ್ ಇಟ್ಟಿದ್ದೀವಿ ಅದು ಇವತ್ತು ನಮಗೆ ಸ್ಟಾಕ್ ಬರ್ತಾ ಇದೆ. ತುಮಕೂರಿಗೆ ಇವತ್ತು ಸ್ಟಾಕ್ ಬರ್ತಾ ಇದೆ. ಅದರಲ್ಲಿ ನಮಗೆ ಸುಮಾರು 3,000 ಸಿಲಿಂಡರ್ಸ್ ಬರ್ತಾ ಇದೆ. ಸೊ ಯಾವಾಗ ನಿಮ್ಗೆ ಡಿಮಾಂಡು ಮತ್ತೆ ಸ್ಕ್ಯಾಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಪ್ಲೈ ಇಲ್ಲದೆ ಇದ್ದಾಗ ನಮಗೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗ ಮಾಧ್ಯಮ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದು ಏನಂತ ಹೇಳಿದ್ರೆ 20,000 ನಮ್ಮ ಹತ್ರ ಏನು ಸ್ಟಾಕ್ ಇದೆ, ಅದ್ರ ಜೊತೆಯಲ್ಲಿ ಸಪ್ಲೈ ಕೂಡ ಈಗ ಪ್ರಾರಂಭ ಆಗಿದೆ. ನಮ್ಮ ಜೇಡಿ ಫುಡ್ ಇಲ್ಲೇ ಇದ್ದಾರೆ. ಸೊ ಅವರು ನಮ್ಗೆ ಅಧಿಕೃತವಾಗಿ ಹೇಳಿರೋದು ಸುಮಾರು 3,500 ಸಿಲಿಂಡರ್ಸ್ ಇವತ್ತು ತುಮಕೂರಿಗೆ ಬರುತ್ತೆ ಅಂತ. ಸೊ ಜನರಲಿ ನಾನು ಮನವಿ ಮಾಡೋದು ಏನಂದ್ರೆ ಇದರಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲಿ ಡಬಲ್ ಸಿಲಿಂಡರ್ಸ್ ಇದ್ರೆ ಒಂದು ಖಾಲಿ ಆದ್ರೆ ನಾವು ಇನ್ನೊಂದು ಬುಕ್ ಮಾಡ್ತೀವಿ. ಅದು ಯೂಶಲಿ ಆಗೋ ಪ್ರಾಸೆಸ್. ಅದನ್ನು ನಾವು ಮಾಡಿ ಯೂಶಲಿ 20 days ಆದ್ರೆ ಈಗ 22 days 20 days ಆಗ್ಬೋದು. ಸೊ ಅದು ಹೊರತುಪಡಿಸಿ ಬೇರೆ ಯಾವ ರೀತಿಯಲ್ಲೂ ತೊಂದರೆ ಇಲ್ಲ. ಎಸ್ಪೆಷಲಿ ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ತೊಂದರೆ ಇಲ್ಲ ಮತ್ತು ಸಪ್ಲೈ ಕೂಡ ಈಗ ಮತ್ತೆ ಪ್ರಾರಂಭ ಆಗಿದೆ. ನಮ್ಗೆ ಇವತ್ತು 5 ಲೋಡ್ಸ್ ಬರ್ತಾ ಇದೆ. ಕನಿಷ್ಠ 2,500 3,000 ಸಿಲಿಂಡರ್ಸ್ ತುಮಕೂರಿಗೆ ಬರ್ತಾ ಇದೆ. ನಾವು ಕೂಡ ಒಂದು ಸತತವಾಗಿ ಪ್ರೆಸ್ ಅವರಿಗೆ ಪ್ರೆಸ್ ರಿಲೀಸ್ ಮಾಡ್ತಾ ಇದ್ವಿ ನಮ್ದು ಸ್ಟಾಕ್ ಏನಿದೆ. ಮತ್ತು ಗೋಡೌನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ, ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎಲ್ಲ ಮಾಹಿತಿ ಇದೆ. ಅವರು ಕೂಡ ನಿಗಾ ವಹಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಕೂಡ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಇನ್ನು ಈ ವೇಳೆ ಸಾರ್ವಜನಿಕರೊಬ್ಬರು ಮಾತನಾಡಿ, ಸಭೆ ಏರ್ಪಡಿಸಿದ ಸಭಾಂಗಣ ಚಿಕ್ಕದಾಗಿದ್ದು ನೂರಾರು ಮಂದಿ ಆಗಮಿಸಿದ ಕಾರಣ ಸಾರ್ವಜನಿಕರಿಗೆ ಕೂರಲು ಹಾಗೂ ನಿಲ್ಲಲು ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲದೆ ತೀತ ಜಲಾಶಯ ನಿರ್ಮಾಣದ ವೇಳೆ ನಮ್ಮ ವೀರಾಪುರ ಗ್ರಾಮ ಮುಳುಗಡೆಯಾಗಿದ್ದು ಪರ್ಯಾಯವಾಗಿ ನೀಡಿದ ಜಾಗದ ಕುರಿತು ಇದೀಗ ವಿವಾದ ಉಂಟಾಗಿದೆ. ಹೇಮಾವತಿ ಜಲಾಶಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಸೃಷ್ಟಿಯಾಗಿದ್ದು ಅಧಿಕಾರಿಗಳೇ ಇದಕ್ಕೆ ಪರಿಹಾರ ಕಲ್ಪಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಇರೋದು ಬೇರೆ ಇಲ್ಲ. ನಮ್ಮದು 8 ಮನೆಗಳು ಇವಾಗ ಗೋಲ್ಟಿಗೆ ಹಾಕೊಂಡು ನಮ್ಗೆ ಪರಿಹಾರ ಕೊಡ್ರಿ ಅಂತ ನಮ್ಮನ್ನ ಬೆದರಿಕೆ ಹಾಕ್ತಾವ್ರೆ. ನೋಟಿಸ್ ಕಳಿಸೋದು ನೈಟು ನಾವು ಇಲ್ದಾಗ ಬೆಳಗ್ಗೆ ಹೊತ್ತು ಬರೋದು ಹೆಸರನ್ನ JCB ಕರೆಸ್ತೀವಿ, ಒಣಾಕಿಸ್ತೀವಿ ಅನ್ನೋದು. ಪಂಚಾಯತ್ಗೆ ಒಂದು ಹೊತ್ತು ಅರ್ಜಿ ಕೊಟ್ಟಿದ್ದೀವಿ. ಯಾರು ಬಂದು ಸೆಕ್ರೆಟರಿ ಆಗಲಿ PDO ಆಗಲಿ ಯಾರೇ ಆಗಲಿ ಏನು ಬಂದು ಕಲ್ಲು ಅಳದಿಲ್ಲ, ಒಂದು ಕಲ್ಲು ಹಾಕಿಲ್ಲ, ಏನೂ ಇಲ್ಲ. ನಮ್ಮನ್ನು ಭಾಳ ಹಿಂಸೆ ಕೊಡ್ತಾವ್ರೆ. ನಾವು ಸತ್ರೂ ಊರು ಬಿಡಲ್ಲ. ಬಿಟ್ಟರೆ ಇಡೀ ವೀರಾಪುರ ಒಡೆದಾಕಿ ಶೀತ ಜಲ ಒಡಾಕ್ಲಿ ನಾವು ಬಿಟ್ಕೊಡ್ತೀವಿ.
ನಮ್ದು ಇಷ್ಟೇ ಕೊನೆ ತೀರ್ಮಾನ. ಗೊತ್ತಾಯ್ತಾ? ಹೇಮಾವತಿಯವರು ನಮ್ಗೆ ಹಕ್ಕುಪತ್ರನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಪಂಚಾಯತ್ ನಮ್ಗೆ ಮೂರು ಸತಿ ಗ್ರಾಂಟ್ ಏನು ಕೊಟ್ಟರು. ಇವತ್ತು ಹೆಣ್ಮಕ್ಳು ಬಂದು ಗಾಬರಿ ಇಕ್ಕೋದು, ನಾವು ಗಂಡಸರಿಲ್ದಾಗ JCP ಬರ್ತದೆ ಒಡಾಕಿಸ್ತೀವಿ ಅನ್ನೋದು, ನೋಟಿಸ್ ಕಳ್ಸೋದು, ಒಬ್ರು ಬಂದು ಪರಿಶೀಲನೆ ಮಾಡಿಲ್ಲ. ಎಲ್ಲರಿಗೂ ನೋಟಿಸ್ ಕೊಡ್ತಾವ್ರೆ. ನಾವೆಲ್ಲ ಕೂಲಿ ಮಾಡಕ್ ಹೋಗ್ತೀವಿ, ನೈಟ್ ಬರ್ತೀವಿ, ಇವ್ರು ಹೆಣ್ಮಕ್ಳು ಊಟ ಮಾಡಲ್ಲ, ಎಲ್ಲ ಹೊತ್ಕೊಂಡು ಕುಂತಿರ್ತಾರೆ. ಇದಕ್ಕಾಗಿ ನಾವು ಬಹಳ ಸಂಕಟ ಕೇಳಿದ್ದೀವಿ. ಕಳ್ಸವ್ರಿ, ಇದು ಹಿಂಗೆ ಕೋರ್ಟ್ ಕಡೆಯಿಂದ ಬಂದೈತೆ, ನೀವು ಬಂದು ಪರಿಶೀಲನೆ ಮಾಡ್ರಿ ಅಂತ ಕೊಟ್ಟವ್ರೆ. ಇದಕ್ಕೂ ಮೊದಲು ಎಲ್ಲಾದ್ರೂ ಅರ್ಜಿ ಕೊಟ್ಟಿದ್ರಾ? ಇಲ್ಲ ಇದೇ ಬಂದಿರೋದು. ಪಂಚಾಯತಿ ಬಂದಿದ್ವಿ. ಪಂಚಾಯತಿಗೆ ಹೋಗಿದ್ವಿ ಸರ್. ಒಂದು ಹಳದೊಂದು ಕಲ್ಲು ಹಾಕೊಡ್ರಿ ಅಂತ ಕೇಳ್ಕೊಂಡಿವಿ, ಹಾಕಿ ಕೊಟ್ಟಿಲ್ಲ. ನಮ್ಗೇನು ಮಾಡಲಿಲ್ಲ ಪಂಚಾಯತಿಯವರು. ಬರೋದು ನಿಮ್ದೇನು ಹೋದ್ರು ನಾವು ನೋಡ್ತೀವಿ. ಈಗ ಪಂಚಾಯತ್ ಏನು ಹೇಳ್ತಾರೆ, ನಮ್ಮ ತಾವೇನು ಆಗಲ್ಲಪ್ಪ, ನೀವು ಅವ್ರು ಭೇಟಿ ಆಗ್ರಿ. ನಾವು ಅವ್ರೇನು ಭೇಟಿ ಆಗಬೇಕು? 100 ಮನೆ ಇರೋರು ಒಂದೇ ಸತಿ ಸೈಟ್ ಹಂಚಿರೋದು, ನಮ್ಗೆ 8 ಮನೆ ಬೇರೆ ಹಂಚವ್ರ, ಎಲ್ಲರಿಗೂ ಒಂದೇ ಸೈಟು. ಅವ್ರೇನು ಹೇಳೋದು, 100 ಮನೆಯವರು ಹೋಗಿ ನೀವು ಕೇಳ್ರಿ ಅಂತ ಪಂಚಾಯತ್ ಅವರು 8 ಮನೆಯವ್ರನ್ನ ನಮ್ಮನ್ನು ಮೆಲ್ಲಹಳ್ಳಿ ಹನುಮಂತರಾಯಪುರಂ ಅಂತಕ್ಕೆ ಹೋಗಿ ನಾರಾಯಣಪುರಂ ಅಂತ ಕೇಳ್ರಿ ಅಂತ ನಾವು ಕೇಳಿದ್ರೆ ನಮ್ಗೆ ಬಿಟ್ಟು ಕೊಡ್ತಾರ? ಅವತ್ತು ನಮ್ಗೆ 8 ಮನೆಯವರಿಗೆ ಭಾಗ ಮಾಡಿಕೊಟ್ಟಿದ್ರ, ಇಡೀ ಊರಿಗೆ ಕೊಟ್ಟವ್ರು ಅವರು. ಈಗ ಎಷ್ಟು ಜನ ತೊಂದರೆ ಆಗಿದೆ? ನಾವು 8 ಜನ, 8 ಮನೆ, 8 ಮನೆ, 8 ಕುಟುಂಬ. ಎಷ್ಟು ಜನ ಇದ್ದೀರಾ? ಎಷ್ಟು ಸದಸ್ಯರಿದ್ದೀರಾ ಅಂದಾಜು? ಎಲ್ಲ ಇದ್ದೀವಿ. ನಮ್ಗೆ ಕೆರೆ ಅವಶ್ಯಕತೆ ಅಲ್ಲ. ನಮ್ಗಲ್ಲಿ ಸೈಟು ಮನೆ ಎಲ್ಲ ಕೊಟ್ಟಿದ್ದು ಹೇಮಾವತಿ ಜಲಾಶಯದವರು. ನಮಗೆ ಆ ತೀರ್ಥಹಳ್ಳಿ ಜಲಾಶಯದ ಅವಶ್ಯಕತೆ ನಮಗೇನಿಲ್ಲ. ನಮಗೆ ಕೆರೆ ಹೊಡೆದಾಕ್ಬಿಟ್ರಿ, ನಮ್ಗೇನು ಹಳೆ ಊರು ವೀರಾಪುರ ಏನೈತೆ ಅದೇ ಕೊಡ್ರಿ, ನಮ್ಗೆ ಅಲ್ಲೇ ಇರ್ತೀವಿ ನಾವು. ಮೇಡಮ್ ಏನಂತ ಹೇಳಿದ್ರು? ಮಾಡಿಸ್ಕೊಡ್ತೀವಿ, ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳೋರು. ಈಗ ನೀವು ಕೇಳ್ತಾ ಇರೋದು ಜಲಾಶಯಕ್ಕೆ ಜಮೀನು ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಪರ್ಯಾಯವಾಗಿ ಮಾಡಿಕೊಟ್ರು. ಪರಿಹಾರ 2 ಎಕರೆ ಅಕ್ವೈರ್ ಮಾಡ್ಯಾವ್ರೆ, ಇನ್ನು 15 ಗುಂಟೆ ಅಕ್ವೈರ್ ಮಾಡಿಲ್ಲ. ಆಗಿನ ಅಧಿಕಾರಿಗಳು ನಿರ್ಲಕ್ಷ್ಯ, ಏನೋ ಎಳ್ನೀರೇ ಕುಡಿದು ಮಾಡಿರೋ, ಇಲ್ಲ ಎಂಡ ಕುಡ್ದೇ ಮಾಡಿರೋ ಆಗಿನ ಅಧಿಕಾರಿಗಳು, ಈಗಿರೋಲ್ಲ ಆಗಿನ ಅಧಿಕಾರಿಗಳು ಆ ಥರ ಕೆಟ್ಟ ಕೆಲಸ ಮಾಡೋಗ್ಯವ್ರೆ. 15 ಗುಂಟೆ ಜಮೀನ ಅವರೇ ಹೆಸರಿಗೆ ಕೊಟ್ಟೋಗ್ಯಾವ. ನಾವು 81 ಅಲ್ಲೇ ಇದ್ದೀವಿ ವಾಸ. 3 ವರ್ಷ ಎಲ್ಲರಿಗೂ ಕೊಟ್ಟವ್ರು, ಲೋನ್ ಕೊಟ್ಟವ್ರು, ಕಂದಾಯ ಎಲ್ಲ ಕಟ್ಸ್ಕೊಂಡವ್ರೆ. ಡ್ರೋಂಕಿ ಮರ್ತಾಗೆ ಹೋದ ವರ್ಷ ಬಂದು ಅಳತೆ ಮಾಡೋಗ್ಯವ್ರೆ. ಆಮೇಲೆ ಈ ಸರಿ ಕಂದಾಯ ಕಟ್ಸ್ಕೊಳ್ಳಿಲ್ಲ 25-26 ಹಿಂಗೈತಿ ವಿಚಾರ. ಈಗ ಏನಂದ್ರು ಜಿಲ್ಲಾಧಿಕಾರಿಗಳು ಕೆಲಸ ರೆಡಿ ಮಾಡ್ಕೊಡ್ತೀವಿ, ಅದ್ರಾಗೇನು ಮಿಸ್ಟೇಕ್ ಏನಾಗೈತೋ ಹೇಮಾವತಿ ಜಲಾಶಯನ ಕಾಂಟ್ಯಾಕ್ಟ್ ಮಾಡಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳೋರು. ನಾವು ಕ್ರಮ ಏನಿಲ್ಲ, ಜಲಿಯೇನು ವಾಲ ಭಾಗದಾಗ ಹೆಂಗಾಗೈತೆ ಹಂಗಾದ್ರೂ ಪರವಾಗಿಲ್ಲ, ಜಾಗ ಬಿಟ್ಟು ಹೋಗಲ್ಲ ನಾವು ಅಷ್ಟೇ. ಫೈನಲ್ ಅದು ಜಲಿಯನ್ ವಾಲಾ ಭಾಗದಾಗೆ ಹತ್ಯೆಕಾಂಡ ಆಯ್ತಲ್ಲ, 3,500 ಜನ ಅಧಿಕ, ಆ ಥರ ಆದ್ರೂ ಪರವಾಗಿಲ್ಲ, ನಾವು ಜಾಗ ಬಿಟ್ಟಾಗಲ್ಲ. ತೀರ್ಥ ಜಲಾಶಯ ಹೊಡೆದಾಕ್ಬಿಡ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ. ಇನ್ನು ಈ ವೇಳೆ ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ಸಿಇಒ ಅಶ್ವಿಜಾ ಬಿವಿ, ತಾಲೂಕು ದಂಡಾಧಿಕಾರಿ ಮಂಜುನಾಥ, ಇಒ ಅಪೂರ್ವ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.